ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಎಗ್ ಬುರ್ಜ್ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಅತಿ ವೇಗವಾಗಿ, ಅತಿ ಸುಲಭವಾಗಿ, ಅತಿ ಕಡಿಮೆ ಸಮಯದಲ್ಲಿ, ಅತಿ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳಿಂದ ಈ ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇರೋದು. ತುಂಬ ಈಸಿಯಾಗಿ ನೀವು ಟ್ರೈ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬೇಳೆ ಸಾಂಬಾರು ಆ ಥರ ಎಲ್ಲ ನೀವು ಮನೇಲಿ ಮಾಡ್ಕೊಂಡಿದ್ರೆ ಸೈಡ್ ಡಿಶ್ ಆಗಿ ಬೇಕಪ್ಪ ಅಂತಂದರೆ ಈ ಒಂದು ರೆಸಿಪಿನ ನೀವು ಮನೇಲಿ ಟ್ರೈ ಮಾಡ್ಬೋದು. ಮಕ್ಕಳು ಫ್ರಿಡ್ಜ್ ಓಪನ್ ಮಾಡಿದರೆ ಸಾಕು, ಅಮ್ಮ ನನಗೇನಾದರೂ ಮಾಡಿಕೊಡು ಅಂತ ಕೇಳ್ತಾರೆ. ಅಂಥವ್ರಿಗೆ ತುಂಬ ಯೂಸ್ ಆಗುತ್ತೆ. ಹಾಗಾಗಿಬಿಟ್ಟು ಅವ್ರಿಗೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡಿ ತೋರಿಸ್ತಾ ಇರೋದು. ಬನ್ನಿ ಎಗ್ ಬುರ್ಜ್ ಮಾಡೋದು ಹೇಗೆ ಅಂತೇಳಿ ನೋಡೋಣ. ನಾನು ಈರುಳ್ಳಿ ಒಂದು 3 ಈರುಳ್ಳಿ ತೊಗೊಂಡಿರೋದು, ಸ್ವಲ್ಪ ಕೊತ್ತಂಬರಿ, ಒಂದು 7-8 ಹಸಿಮೆಣ್ಸಿನ್ಕಾಯಿ. ಖಾರ ಇಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿರೋದು. ಒಂದು 6 ಮೊಟ್ಟೆ ತೊಗೊಂಡಿರೋದು. ಈಗ ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಕೊಂಡಿರೋದು. ಕಡಾಯ ಬಿಸಿ ಆದಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ತಾ ಇರೋದು. ನೀವು ನಿಮ್ಮ ಕಡೆ ಯಾವ ಎಣ್ಣೆ ಇದ್ರೂ ಅದನ್ನೇ ಬಳಸ್ಬೋದು. ಸ್ವಲ್ಪ ಆದಷ್ಟು ಕಡಿಮೆನೇ ಎಣ್ಣೆ ಹಾಕಬೇಕು, ಯಾಕಂದರೆ ಅದು ಮೊಟ್ಟೆ ಎಗ್ನ ನೀರಿನ ಎಣ್ಣೆ ಅಂಶನ ಬಿಟ್ಕೊಳ್ಳುತ್ತೆ. ಅಷ್ಟು ಟೇಸ್ಟು ಕೊಡೋಲ್ಲ, ಸ್ವಲ್ಪ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಹಾಗಾಗಿ ಸ್ವಲ್ಪ ಅಡುಗೆ ಎಣ್ಣೆನ ಕಡಿಮೆನೇ ಬಳಸಿ. ನಾನು ಎಣ್ಣೆ ಬಿಸಿ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಎಣ್ಣೆಯಲ್ಲಿ ಕಡಿಮೆ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ಮನೇಲಿ ಹಸಿಮೆಣ್ಸಿನ್ಕಾಯಿ ಇಲ್ಲಪ್ಪ ಅಂತಂದರೆ ಖಾರ ಪುಡಿ ಆದ್ರೂ ಬಳಸ್ಬೋದು. ತುಂಬ ಈಸಿಯಾಗಿ ಹಳ್ಳಿ ಸೈಡೆಲ್ಲ ಇದೇ ಥರನೇ ಮಾಡ್ಕೊಂಡು ತಿನ್ನೋದು. ನಾನು ಅಮ್ಮನ ಮನೆಗೆ ಬಂದಿದ್ದೀನಿ, ಹಾಗಾಗಿಬಿಟ್ಟು ನಮ್ಮ ಅಮ್ಮನ ಮನೇಲಿ ಈ ಒಂದು ರೆಸಿಪಿನ ನಾನು ಮಾಡಿ ಟ್ರೈ ಮಾಡ್ತಾ ಇರೋದು. ಈಗ ಎಲ್ಲ ಹಸಿಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ಫ್ರೈ ಆಗಿದೆ ನೋಡಿ, ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಸಣ್ಣದಾಗಿ ಅಂದರೆ ಅತಿ ಸಣ್ಣದಾಗಿ ಇರಬಾರ್ದು, ಇಷ್ಟಿದ್ರೆ ಓಕೆ. ನಿಮಗೆ ಸಣ್ಣದಾಗಿ ಕಟ್ ಮಾಡಿದರೆ ಅಂತಂದರೆ ನೀವು ಆ ಥರನೇ ಕಟ್ ಮಾಡ್ಕೋಬೋದು. ನಮ್ಮ ಮನೇಲಿ ಈ ಥರನೇ ಇಷ್ಟಪಡೋದು, ಹಾಗಾಗಿಬಿಟ್ಟು ನಾನು ಈ ಥರನೇ ಕಟ್ ಮಾಡಿರೋದು. ಈಗ ಇಷ್ಟ ಹಾಕಿಬಿಟ್ಟು ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು. ಆ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿ. ಸ್ವಲ್ಪ ಎಣ್ಣೆನೇ ಹಾಕ್ರಿ, ಜಾಸ್ತಿ ಇರಬೇಕು ಅಂತೇನಿಲ್ಲ, ಇಷ್ಟ ಆದರೆ ಸಾಕು. ಈಗ ನೋಡಿ ನಿಧಾನಕ್ಕೆ ಫ್ರೈ ಆಗ್ತಾ ಇರಲಿ. ಈಗ ಗೋಲ್ಡನ್ ಕಲರ್ ಬರುತ್ತೆ. ಈ ಬರೋದಕ್ಕಿಂತ ಮುಂಚೆ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿಬಿಟ್ಟು ಫ್ರೈ ಮಾಡ್ಕೋಬೇಕು. ನಾನು ಇದೇ ಟೈಮಲ್ಲೇ ಸ್ವಲ್ಪ ನಿಮಗೆ ಯೂಸ್ ಆಗಲಿ ಅಂತೇಳಿ ಒಂದು ಹೆಲ್ತ್ ಟಿಪ್ಸ್ ಹೇಳ್ತೀನಿ, ಅದು ಖಂಡಿತ ಫಾಲೋ ಮಾಡಿ, ನಿಮ್ಗೆ ಯೂಸ್ ಆಗುತ್ತೆ. ಚಿಕ್ಕ ವಯಸ್ಸಲ್ಲೇ ಮಕ್ಕಳಿಗೆ ಬಿಳಿ ಕೂದಲೆಲ್ಲ ಆಗುತ್ತೆ. ಆ ಥರ ಎಲ್ಲ ಆಗಬಾರ್ದು ಅಂತಂದರೆ ವಿಟಮಿನ್ B12 ಅಂಶ ಕಡಿಮೆ ಆಗಿರುತ್ತೆ. ಆ ಥರ ಎಲ್ಲ ಕಡಿಮೆ ಆಗಬಾರ್ದಂದ್ರೆ ಎಲ್ಲ ತರಹ ತರಕಾರಿಗಳ್ನ, ಹಣ್ಣು ಹಂಪಲುಗಳನ್ನು ತಿನ್ನಿಸ್ಬೇಕು. ಸೀಸನ್ ಫ್ರೂಟ್, ಸೀಸನ್ ತರಕಾರಿಗಳ್ನ ಎಲ್ಲ ತಿನ್ನಿಸ್ಬೇಕು ಮಕ್ಕಳಿಗೆ. ಈಗ ನೋಡಿ, ಎಗ್ ಬೇಯಿಸಿದ ಮೇಲೆ ಯೆಲ್ಲೋ ಕಲರ್ ಕೆಲವೊಂದು ಮಕ್ಕಳು ತಿನ್ನಲ್ಲ. ಆ ಥರ ಇದ್ದರೆ ಎಲ್ಲ ಥರನೂ ತಿನ್ನಿಸ್ಬೇಕು. ಆ ಥರ ಮಕ್ಳಿಗೆ ಯೂಸ್ ಆಗಲಿ ಅಂತೇಳಿ ಈ ಥರ ಎಗ್ ಬುರ್ಜ್ಗಳನ್ನ ಈ ಥರ ಎಲ್ಲ ಮಾಡಿ ಕೊಟ್ಟರೆ ಯೂಸ್ ಆಗುತ್ತೆ. ಯಾಕಂದರೆ ಯೆಲ್ಲೋ ಕಲರ್ ತಿಂದ್ರೂ ಮಕ್ಕಳಿಗೆ ತಲೆ ಕೂದಲು ಬಿಳಿ ಕಲರ್ ಆಗೋದು ಕಡಿಮೆ ಆಗೋದು ಇಲ್ಲ. ಹಾಗಾಗಿಬಿಟ್ಟು ಅವ್ರಿಗೆ ಯೂಸ್ ಆಗಲಿ ಅಂತೇಳಿ ಈ ಒಂದು ರೆಸಿಪಿನ ಮಾಡಿ ತೋರಿಸ್ತಿರೋದು. ಖಂಡಿತ ಮಕ್ಕಳಿಗೆ ನೀವು ಈ ಥರ ಟ್ರೈ ಮಾಡಿಕೊಡಿ. ಅರಿಶಿನ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಡಿಮೆ ಫ್ಲೇಮಲ್ಲಿ ಇಟ್ಟಿದ್ವಿ. ನಿಮ್ಮ ಕಡೆ ಧನಿಯಾ ಪುಡಿ ಇದ್ದರೆ 1 ಟೇಬಲ್ ಸ್ಪೂನ್ ಅಷ್ಟೇ ಹಾಕಿ. ಧನಿಯಾ ಪುಡಿನೂ ಇಲ್ಲಪ್ಪ, ಆಗ್ತಾಯಿಲ್ಲ ಅಂತಂದರೆ ನೀವು ಖಾರ ಪುಡಿನೂ ಹಾಕೋಬೋದು. ಖಾರ ಪುಡಿನೂ ಬೇಡ ಅಂತಂದರೆ ಜಸ್ಟ್ ಇಷ್ಟೇ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಉಪ್ಪು ಇಷ್ಟು ಮಾಡ್ಕೊಂಡು ತಿನ್ನಿ, ಸೂಪರಾಗಿರುತ್ತೆ. ನಾನು ಸ್ವಲ್ಪ ಗರಂ ಮಸಾಲನೂ ಹಾಕ್ತಾಯಿದ್ದೀನಿ. ಗರಂ ಮಸಾಲೆ ಇದ್ದರೂ ಹಾಕೋಬೋದು, ಇಲ್ಲಾಂದರೆ ಇದು 3 ಇಲ್ಲಪ್ಪ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಆದರೆ ಸ್ವಲ್ಪ ಟೇಸ್ಟಾಗಿರುತ್ತೆ, ಹಾಗಾಗಿ ನೀವು ಇದ್ದರೆ ಹಾಕ್ಕೋಬೋದು. 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು 2 ನಿಮಿಷ ಕಡಿಮೆ ಫ್ಲೇಮಲ್ಲಿ ಬೇಯಕ್ಕೆ ಬಿಡಬೇಕು. ಎಂತಂದರೆ ಸ್ವಲ್ಪ ಎಲ್ಲ ಈರುಳ್ಳಿಗೂ ಹಸಿಮೆಣ್ಸಿನ್ಕಾಯಿ ಎಲ್ಲ ಒಳ್ಳೆ ಕಲರ್ ಬರುತ್ತೆ ಮತ್ತು ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಹಾಗಾಗಿಬಿಟ್ಟು ಒಂದು 2 ನಿಮಿಷ ಬೇಯಿಸೋಕ್ಕೆ ಬಿಡೋಣ. ಬೆಂದಾಗಿದೆ. ಈಗ ಇದಕ್ಕೆ ನಾನು ಒಂದು 6 ಮೊಟ್ಟೆ ಇತ್ತು, ಅದನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇನ್ನೊಂದೇನಪ್ಪ ಅಂತಂದರೆ ವೈಟ್ ಕಲರ್ ಇರುತ್ತಲ್ಲ ಎಗ್ ಮೇಲೆ ಚಿಪ್ಪೆ, ಅದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಹುಷಾರಾಗಿ ಹಾಕಬೇಕು. ಅದು ಹೊಟ್ಟೆ ಒಳಗೆ ಹೋಗ್ಬಿಟ್ರೆ ತುಂಬ ಆರೋಗ್ಯಕ್ಕೆ ಸಮಸ್ಯೆ ಆಗುತ್ತೆ. ಹಾಗಾಗಿಬಿಟ್ಟು ನೋಡ್ಕೊಂಡು ಹಾಕಿ. ಒಂದು ಸರಿ ಹಾಕಿ ಆದಮೇಲೆ ಒಂದು ಸರಿ ಚೆಕ್ ಮಾಡಬೇಕು, ಏನಾದರೂ ಆ ಥರ ಚಿಪ್ಪೆ ಏನಾದರೂ ಬಿದ್ದಿದೆಯೇನೋ ಅಂತೇಳಿ. ಈಗ 6 ಮೊಟ್ಟೆ ಹಾಕಾದ್ಮೇಲೆ ಕಡಿಮೆ ಫ್ಲೇಮಲ್ಲೇ ನೀವು ಮಿಕ್ಸ್ ಮಾಡ್ಕೋಬೇಕು, ಅಂದರೆ ಕಲಿಸ್ಕೊಂಡಾದ್ಮೇಲೆ ನೀವು ಅದು ಸ್ವಲ್ಪ ತಳಕ್ಕೆಲ್ಲ ಹತ್ಕೊಳುತ್ತೆ. ಆ ಥರ ಹತ್ಕೋಬಾರ್ದಂದರೆ ನೀವು
ಸ್ಟೀಲ್ ಕಡಾಯಿ ಇಟ್ಕೊಂಡೆ ಬೇರೆ ಕಡಾಯಿ ಆ ಥರ ಏನಾದರೂ ಇಟ್ಕೊಂಡ್ರೆ ಅಂದರೆ ಸಿಲ್ವರ್ ಆ ಥರ ಕಡಾಯಿ ಇಟ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಫ್ಲೇಮ್ ಅಂತಂದರೆ ಉರಿ ಜಾಸ್ತಿ ಮಾಡ್ಕೊಂಡೇ ಮಿಕ್ಸ್ ಮಾಡ್ಕೋಬೇಕು. ನಾನು ಸ್ವಲ್ಪ ಕೊತ್ತಂಬರಿ ಇತ್ತು ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಅಮ್ಮನ ಮನೆಯಲ್ಲೇ ಅಂದರೆ ನಾನು ಬಳ್ಳಾರಿಗೆ ಬಂದಿರೋದು, ತುಂಬ ಬಿಸಿಲು, ಹಾಗಾಗಿಬಿಟ್ಟು ಕೊತ್ತಂಬರಿ ಸ್ವಲ್ಪ ಹೊತ್ತು ಕಟ್ ಮಾಡಿ ಇಟ್ಟಾದಮೇಲೆ ನೋಡಿ ಯಾವ ಥರ ಬತ್ತು ಹೋಗ್ಬಿಟ್ಟಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಕೊತ್ತಂಬರಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಕಡಿಮೆ ಫ್ಲೇಮಲ್ಲೇ ಮಾಡ್ಕೋಬೇಕು, ಇಲ್ಲಾಂತಂದರೆ ಸೀದೋಗ್ಬಿಡುತ್ತೆ. ಇದು ಸಿಲ್ವರ್ ಕಡಾಯಿ ಆ ಥರ ಆದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಉದ್ರಾಗಿ ಬಂದಿದೆ, ಸಖತ್ತಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಎಗ್ಗಲ್ಲಿರುವಂಥ ಯೆಲ್ಲೋ ಕಲರ್ನ ಮಕ್ಕಳು ತಿನ್ನಲ್ಲಲ್ವ, ಅವರಿಗಂತೂ ತುಂಬ ಯೂಸ್ ಆಗುತ್ತೆ. ಈ ಥರ ನೀವು ಮಾಡಿಬಿಟ್ಟು ಚಪಾತಿ ಜೊತೆ ರೋಲ್ ಮಾಡಿಕೊಟ್ರೆ ಸಖತ್ತಾಗಿರುತ್ತೆ. ತುಂಬ ಇಷ್ಟಪಟ್ಟು ತಿಂತಾರೆ. ಅವ್ರಿಗೆ ಗೊತ್ತೇ ಆಗಲ್ಲ ಮಮ್ಮಿ ಈ ಥರ ಎಲ್ಲ ಹಾಕ್ಕೊಟ್ಟಿದ್ದಾರೆ ಅಂಥೇಳಿ. ಅವರಿಗಂತೂ ತುಂಬ ಯೂಸ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಏನಾದರೂ ಮಿಸ್ಟೇಕ್ ಆದರೆ, ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿಬಿಡಿ. ಥ್ಯಾಂಕ್ ಯು.